ಇನ್ನು ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಗೆಲುವು, ಸಾಧನೆ ಚೆನ್ನಾಗಿದೆ. ಶಿಕ್ಷಣ, ಬೋಧನೆ, ಅಲ್ಲಿ ಬುಧ ಸಂಚರಿಸುವಾಗ ನೀವು ತುಂಬ ಕ್ಲೇವರ್ ಇರ್ತೀರ. ನೀವು ಕೆಲಸಗಳಲ್ಲಿ ನೀವು ಆಫೀಸಲ್ಲಿ ಇದ್ದೀರಾ ಅಂತಂದರೆ ಅವ್ರು ಇದ್ದಾರೆ, ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಆ ಮಟ್ಟಿಗಿನ ಒಂದು ಬುದ್ಧಿ ಚಾತುರ್ಯತೆ ನಿಮ್ಮಲ್ಲಿ ಉಂಟಾಗುತ್ತೆ. ಅಂಥದ್ದೊಂದನ್ನು ಸೂಚಿಸ್ತಾ ಇದೆ ಬುಧನ ಸಂಚಾರ. ಶಿಕ್ಷಣ, ಬೋಧನೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ. IT ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಇನ್ಫಾರ್ಮೇಷನ್, ಬುಧ ಅಂದ್ರೇ ಒಂಥರ ಅವನು ಅಧ್ಯಯನ, ಅಧ್ಯಾಪನ, ಹೊಸ ಇವುಗಳನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಈ ಥರದ ಒಂದು ಗ್ರಹ. ಹೀಗೆ ಮಾತು, ಬರವಣಿಗೆ, ಗಣಿತ ಈ ಥರದ್ದು ಕ್ಷೇತ್ರಗಳಲ್ಲೆಲ್ಲ ತುಂಬ ವಿಶೇಷವಾದ ಲಾಭಗಳಿಗೆ ಅವಕಾಶ ಖಂಡಿತ ಇದೆ, ಚೆನ್ನಾಗಿದೆ. ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳಬಹುದು, ಅನಗತ್ಯ ವ್ಯಯ ಬರಬಹುದು. ಕಾರಣ ಮಾಂದಿಯಿಂದಾಗಿ ಬೆರಳುಗಳಿಗೆ ತುಂಬ ತೀವ್ರವಾದ ಪೆಟ್ಟು ಬೀಳುವ ಸಾಧ್ಯತೆ ಇರ್ತದೆ, ಹುಷಾರು. ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿದೆ, ಶುಕ್ರ ಇದ್ದಾನಲ್ಲ, ಹೀಗಾಗಿ ಅನ್ಯೋನ್ಯತೆ, ಸಾಮರಸ್ಯತೆ ಮತ್ತು ವಸ್ತ್ರಾಭರಣ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭ ಬರತಕ್ಕಂಥದ್ದು. ಮತ್ತು ಹಾಲು, ಹೈನು ಮತ್ತು ಹೂವಿನ, ಹಣ್ಣಿನ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ಲಾಭ, ಇದೆಲ್ಲ ತುಂಬ ಚೆನ್ನಾಗೇ ಇದೆ. ವಾರದ ಆದಿಯಲ್ಲಿ ಹೆಚ್ಚಿನ ಪಾಲು ಚೆನ್ನಾಗೇ ಇದೆ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ನೋಡಿ ಉತ್ತಮ ಸಾಧಕರ ಭೇಟಿ, ವಿಚಾರ ಚಿಂತನೆಗಳು, ಜಲಕ್ಷೇತ್ರ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭ. ಅಲ್ಲಿ ಚಂದ್ರನೂ ಸೇರಿಬಿಡ್ತಾನೆ, ಅಲ್ಲಿ ಧರ್ಮಶಾಸ್ತ್ರಪರಹ ಅಂತ ಹೇಳಿದೆ. ಹೀಗಾಗಿ ಇನ್ನೂ ಹೆಚ್ಚಿನ ಅಧ್ಯಯನಕ್ಕೆ ನೀವು ಪ್ರಾರಂಭದಿಂದಲೂ ಅದಿದೆ. ಬುಧ ಸಂಚರಿಸಿಬಿಟ್ರೆ ಸಾಕು, ಒಂಥರ ಕಲಿಯೋಣ ಅನ್ನೋ ಆಸಕ್ತಿ ಬರುತ್ತೆ. ವಿದ್ಯಾರ್ಥಿಗಳೀಗ ಸಾಮಾನ್ಯವಾಗಿ ಬೇರೆ ಬೇರೆ ಆಸಕ್ತಿ ಜಾಸ್ತಿ. ಓದು ಅನ್ನೋದು ಪಕ್ಕಕ್ಕೆ ಇಟ್ಬಿಟ್ಟು ಬೇರೆ ಚಿಂತನೆ ಜಾಸ್ತಿ. ಹೇಗೆ ದುಡಿಯೋಣ, ಹೇಗೆ ಯಾರ ಸವಾಸದಿಂದ ಸಂತೋಷ, ಈ ಥರದ ಆಲೋಚನೆಗಳಿರುತ್ತೆ. ಆದರೆ ಇಲ್ಲ, ಈಗ ಸ್ವಲ್ಪ ಫಸ್ಟ್ ಓದಬೇಕು, ಆಮೇಲೆ ಅಧ್ಯಯನ, ಆಮೇಲೆ ಸಂಪಾದನೆ ಅನ್ನುವಂಥ ಒಂದು ಮನಸ್ಸು, ಯಾರಿಂದಲೋ ಒಂದು ಪ್ರೇರಣೆ ಅಂಥದ್ದು ಒಂದು ಸಿಗುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಸ್ತ್ರೀಯರು, ಬಂಧುಗಳಲ್ಲಿ ಆ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ. ಈ ಒಂದು ಚಂದ್ರನ ಬಲ ಬರೋದರಿಂದಾಗಿ ಶುಕ್ರವಾರದಿಂದ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ. ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಇದ್ದರೆ ಕಾರ್ಯ ಜಯಶೀಲತೆ, ಹೀಗಾಗಿ ಹೆಣ್ಣುಮಕ್ಕಳಿಗೆ ಅಧಿಕಾರದ ಬಲ ಇತ್ಯಾದಿ ಸಿಗ್ತಕ್ಕಂಥ ಸಾಧ್ಯತೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಹೊಸ ಆಲೋಚನೆ, ವಿಚಿತ್ರ ಕಾರ್ಯಗಳಲ್ಲಿ ತೊಡಗ್ತಿರೋದು ನಿಮಗೆ ನೋಡಿ, ಅಲ್ಲಿ ವಿಚಿತ್ರ ಸ್ವಭಾವ ಮೂಡುತ್ತೆ ಚಂದ್ರ ಬುಧರು ಒಟ್ಟಾಗಿದ್ದಾಗ. ಹೀಗಾಗಿ ಸಾಹಸ ಕಾರ್ಯಗಳು ಅಥವಾ ಇನ್ನೇನು ಅಡ್ವೆಂಚರಸ್ ಅಂತೀವಲ್ಲ, ಅಂಥದ್ದು ಒಂದು ಮನಸ್ಸಿಗೆ ಮೂಡುತ್ತೆ. ಸ್ತ್ರೀಯರಿಗೂ ಕೂಡ ಅದನ್ನು ಸಾಧಿಸ್ತೀನಿ, ನಾನು ಮಾಡ್ತೀನಿ, ಈ ಥರದ ಒಂದು ಉತ್ಸಾಹ ಬಂದುಬಿಡುತ್ತೆ. ಆ ಥರದಲ್ಲಿ ಬುಧ ನಿಮಗೆ ಸಹಾಯ ಮಾಡ್ತಾನೆ, ಚೆನ್ನಾಗಿದೆ. ಪರಿಹಾರಕ್ಕೆ ಏನಪ್ಪ ಅಂದರೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದು ನಿಮ್ಮ ಉತ್ಸಾಹಕ್ಕೆ ಒಂದು ಒಳ್ಳೆಯ ವರ ತಂದು ಕೊಡುತ್ತೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಬಹುದು. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.